ಅವರಿಬ್ಬರು ಕೂಡ ಅಲಯನ್ಸಲ್ಲಿದ್ದಾರೆ, ಯಾರು BJP ಅವರು ಮತ್ತು JDSನವರು. ಅಖಂಡ್ ಶ್ರೀನಿವಾಸ ಮೂರ್ತಿ ಎಲ್ಲಿದ್ದಾರೆ ಈಗ? BJP ಅಲ್ವಾ? ಯಾಕೆ ಕರ್ಕೋಬೇಕು ವಾಪಸ್ಸು? ಅಲ್ಲಿ ಯಾಕೆ ಹೋಗಿ ಇವ್ರು ಉಳಿ ಹಿಂಡಬೇಕು? ಇಬ್ಬರು ಫ್ರೆಂಡ್ಸು. ಈಗ ಇಬ್ಬರು ಜಂಟಿಯಾಗಿ ನಾವು ಸರ್ಕಾರ ರಚನೆ ಮಾಡ್ತೀವಿ ಮುಂದಿನ 28ಕ್ಕೆ ಅಂತ ಹೇಳ್ತಾವ್ರಲ್ಲ. ಈಗ ಕಾಂಗ್ರೆಸ್ ಅವ್ರನ್ನ ಕುಮಾರಸ್ವಾಮಿ ಅವ್ರು ಕರ್ಕೊಳ್ಳೋದ್ರಲ್ಲಿ ಅರ್ಥ ಐತೆ, BJP ಅವ್ರನ್ನ ಕುಮಾರಸ್ವಾಮಿ ಕಳ್ಕೊಳ್ಳೋದ್ರಲ್ಲಿ ಏನು ಅರ್ಥ ಐತೆ? ಅಂದರೆ ಅಲ್ಲೂ ದ್ವಂದ್ವ ನಿಲುವುಗಳ ಕುಮಾರಸ್ವಾಮಿ ಅವ್ರದ್ದು. BJPಲಿ ಆಗ್ಲೇ ತಾನೆ ಇದಾರೆ ತಾನೆ, ಈಗ BJP ಜೊತೆ ಅಲಯನ್ಸ್ ತಾನೆ, ಯಾಕೆ ಕರ್ಕೊಂತವ್ರೆ ಮತ್ತೆ? ನೆಕ್ಸ್ಟು ನಮ್ಮದೇ ಸರ್ಕಾರ ಬರುತ್ತೆ ಅಂತ ಕುಮಾರಸ್ವಾಮಿ ಅವರು ಮಾತಾಡ್ತಿದ್ದಾರೆ. ನೆಕ್ಸ್ಟ್ ಅವರೇ CM ಅನ್ನೋ ರೀತಿ ಮಾತಾಡ್ತಿದ್ದಾರೆ. ಏನೋ ನೀವು BJP ಅವ್ರನ್ನ ಕೇಳಬೇಕು. ಹೈಯೆಸ್ಟ್ ಸೀಟ್ ಗೆಲ್ಲೋರು ಯಾರು? BJP ಅವರು ಅಲ್ವಾ? ಅವರು ದಾರ ಎಳಿತೀವಿ ನಾವು ಕುಮಾರಸ್ವಾಮಿಗೆ ಅಂತಂದರೆ ಅವ್ರು ಬಂದರೆ ಅವ್ರ ಕನಸು ನೆನಸಾದರೆ ನಾವೇನು ಸುಮ್ಮನೆ ಕೂತಿಲ್ಲ, ನಾವೇನು ಸನ್ಯಾಸಿಗಳಲ್ಲ. ನಮ್ಮ ಹೋರಾಟ ನಮ್ಮ ಶ್ರಮ ಎಲ್ಲ ನಾವು ಆಗ್ತೀವಿ. ಒಂದು ಪಕ್ಷ ಏನಾರ ಲಾಟ್ರಿ ಗಿಟ್ರಿ ಹೊಡೆದ್ಬಿಟ್ರೆ ಅವ್ರಿಗೆ ಅವಾಗ ಜಾಸ್ತಿ ಸೀಟ್ ಗೆಲ್ಲೋರು ಯಾರು? ಅವರೆಲ್ಲ ಆಯ್ತು ಕುಮಾರಸ್ವಾಮಿಗೆ ನಾವು ದಾರಿ ಎಳಿತೀವಿ, ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಕೋತೀವಿ ಅಂತ ನಮ್ಮದು ಅದರಲ್ಲಿ